ಪ್ರೀತಿಸಿ ಮದುವೆ ಆಗಿದ್ದ ಪತಿಯನ್ನೇ ಪತ್ನಿಯೊಬ್ಬಳು ಕಬ್ಬಿಣದ ಹಾರೆಯಿಂದ ಹೊಡೆದು ಭೀಕರವಾಗಿ ಕೊಲೆ ಮಾಡಿದ್ದಾಳೆ. ಈ ಘಟನೆ ನರಗುಂದ ತಾಲೂಕಿನ ರೆಡ್ಡಿ ನಾಗನೂರು ಗ್ರಾಮದಲ್ಲಿ ನಡೆದಿದೆ. ರೆಡ್ಡಿ ನಾಗನೂರು ಗ್ರಾಮದ ನಿವಾಸಿ 28 ವರ್ಷ ವಯಸ್ಸಿನ ವಿಶ್ವನಾಥ ಹಾದಿಮನಿ ಎಂಬಾತನೇ ಕೊಲೆಯಾದ ದುರ್ದೈವಿ. ಬಾಗಲಕೋಟೆಯ ಲಕ್ಷ್ಮೀನಗರದ ನಿವಾಸಿ ಕವಿತಾ ಎಂಬಾಕೆಗೆ ತನ್ನ ಪತಿಯನ್ನ ಕೊಂದ ಆರೋಪಿ. ಇನ್ನು ಕೊಲೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ವಿಶ್ವನಾಥ ಹಾಗೂ ಕವಿತಾ 2022 ಫೆಬ್ರವರಿಯಲ್ಲಿ ಪ್ರೀತಿ ಮಾಡಿ ಮದುವೆ ಆಗಿದ್ರು. ಈ ದಂಪತಿಗೆ ಒಂದು ಮಗು ಕೂಡ ಇದೆ. ಆದರೆ ಮಗುವಿನ ಪಿತೃತ್ವದ ವಿಚಾರವಾಗಿ ಇಬ್ಬರ ನಡುವೆ ಕಳೆದ 4 ವರ್ಷಗಳಿಂದ ಆಗಾಗ ಗಲಾಟೆ ನಡೀತಾ ಇತ್ತು ಎನ್ನಲಾಗಿದೆ. ಇದರಿಂದಾಗಿ ಪತ್ನಿ ಕವಿತಾ ಗಂಡನನ್ನ ಬಿಟ್ಟು ತವರು ಮನೆಯಲ್ಲೇ ವಾಸವಾಗಿದ್ದಳು. ಇತ್ತೀಚೆಗೆ ಪತಿ ವಿಶ್ವನಾಥನ ಸಹೋದರಿಯ ಮದುವೆ ಕಾರ್ಯಕ್ರಮ ನಿಶ್ಚಯ ಆಗಿದ್ದರಿಂದ ಕವಿತಾ ರೆಡ್ಡಿ ನಾಗನೂರು ಗ್ರಾಮಕ್ಕೆ ಬಂದಿದ್ದಳು. ಆದರೆ ಮೊನ್ನೆ ರಾತ್ರಿ ಇಬ್ಬರು ಒಂದೇ ಕೋಣೆಯಲ್ಲಿ ಮಲಗಿದ್ದಾಗ ಮತ್ತೆ ಇಬ್ಬರ ನಡುವೆ ಜೋರಾಗಿ ಗಲಾಟೆ ಶುರುವಾಗಿದೆ. ಕೋಪೋದ್ರಿಕ್ತಳಾಗಿದ್ದ ಕವಿತಾ ಗಂಡನಿಗೆ ನಿದ್ದೆ ಮಾತ್ರೆ ಕೊಟ್ಟು ಆತ ಪ್ರಜ್ಞೆ ತಪ್ಪಿದ ಬಳಿಕ ಕಬ್ಬಿಣದ ಹಾರೆಯಿಂದ ತಲೆಗೆ ಹೊಡೆದು ಭೀಕರವಾಗಿ ಕೊಲೆ ಮಾಡಿಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಸಿಕ್ಕಿ ಬೀಳಬಾರದು ಅಂತ ಇಡೀ ರಾತ್ರಿ ಕೋಣೆಯಲ್ಲಿ ಇದ್ದ ರಕ್ತದ ಕಲೆಗಳನ್ನು ತೊಳೆದು ಸಾಕ್ಷಿ ನಾಶಪಡಿಸಲು ಯತ್ನಿಸಿದ್ದಾಳೆ. ಮರುದಿನ ಬೆಳಗ್ಗೆ ಬಹಳ ಸಮಯ ಆದರೂ ವಿಶ್ವನಾಥ ಏಳದೆ ಇದ್ದಾಗ ತಾಯಿ ಗೌರಮ್ಮ ಕೋಣೆಗೆ ಹೋಗಿ ಎಬ್ಬಿಸಲು ಯತ್ನಿಸಿದ್ದಾರೆ. ಈ ವೇಳೆ ವಿಶ್ವನಾಥನ ತಲೆಗೆ ಪೆಟ್ಟಾಗಿ ರಕ್ತ ಹೆಪ್ಪುಗಟ್ಟಿ ಪ್ರಾಣ ಹೋಗಿರೋದು ಬೆಳಕಿಗೆ ಬಂದಿದೆ. ತಕ್ಷಣ ನರಗುಂದ ಪೊಲೀಸರಿಗೆ ಮಾಹಿತಿ ನೀಡಲಾಗಿದೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಆರಂಭದಲ್ಲಿ ನನಗೇನೂ ಗೊತ್ತೇ ಇಲ್ಲ, ನಾನೇನೂ ಮಾಡೇ ಇಲ್ಲ ಅಂತ ಕವಿತಾ ನಾಟಕವಾಡಿದ್ದಾಳೆ. ಆದರೆ ಘಟನೆ ನಡೆದ ಕೋಣೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದರಿಂದ ಪೊಲೀಸರಿಗೆ ಆಕೆಯ ಮೇಲೆ ಬಲವಾದ ಅನುಮಾನ ಮೂಡಿದೆ. ಗದಗ ಎಸ್ಪಿ ರೋಹನ್ ಜಗದೀಶ್ ಮಾರ್ಗದರ್ಶನದಲ್ಲಿ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ಆಗ ಕವಿತಾ ತಾನೇ ಕೊಲೆ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾಳೆ. ಪೊಲೀಸ್ ತನಿಖೆ ಪ್ರಕಾರ ಕವಿತಾಳಿಗೆ ಬಾಗಲಕೋಟೆಯ ತನ್ನ ನಿವಾಸದ ಬಳಿಯ ಯುವಕನೊಬ್ಬನ ಜೊತೆ ಅನೈತಿಕ ಸಂಬಂಧ ಇತ್ತು ಎನ್ನಲಾಗಿದೆ. ಇದೇ ಕಾರಣಕ್ಕೆ ಆಕೆ ಪದೇ ಪದೇ ತವರು ಮನೆಗೆ ಹೋಗ್ತಾ ಇದ್ದಳು. ಸದ್ಯ ಪತಿಯನ್ನ ಕಳೆದುಕೊಂಡ ಮೃತನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನರಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿ ಕವಿತಾಳನ್ನ ಅರೆಸ್ಟ್ ಮಾಡಲಾಗಿದೆ. ಅವರು ಬೆಳಗ್ಗೆ ತಂದೆ ತಾಯಿ ಬೆಳಗ್ಗೆ ಬಂದು ಮಗನ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ ಸಂದರ್ಭದಲ್ಲಿ ಮಗ ಎದ್ದೊಳ್ದಿರೋದು ನೋಡಿ ಆ ಸಮಯದಲ್ಲಿ ಅವರು ಆ ರಕ್ತ ನೋಡಿದ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಿ ಅವರು ತಿಳಿಸ್ಕೊಟ್ಟಿದ್ದು. ಬಟ್ ಘಟನೆ ನಡೆದಿರೋದು ಸುಮಾರು 1:30 3 ಗಂಟೆ ನಡುವೆ ನೈಟಲ್ಲಿ. ಅದೇ ನಮಗೆ ಈಗಿನ ಮಾಹಿತಿ ಪ್ರಕಾರ 20 ಡೇಸ್ ಹಿಂದೆ ಅವನು ಟ್ಯಾಬ್ಲೆಟ್ನ ನಿಲ್ಲಿಸಿದ್ದ ಅಂತ ಹೇಳ್ತಾರೆ. ಅದು ಪರ್ಮನೆಂಟ್ ಕೋರ್ಸ್ ಅಲ್ವಂತೆ. ಅವನಿಗೆ ನಿದ್ದೆ ಏನು ಬರ್ದೇ ಇರೋ ಸಂದರ್ಭದಲ್ಲಿ ತೊಗೊತಿದ್ದಂತೆ. ಈ 20 ಡೇಸಿಂದ ತೊಗೊಂಡಿಲ್ವಂತೆ. ಅವ್ರ ಪೇರೆಂಟ್ಸ್ ಹೇಳೋದು ಈ ಥರ ಅವ್ನಿಗೆ ನಿದ್ದೆ ಬರ್ದಿಲ್ಲ ಅಂದರೆ ಈ ಟ್ಯಾಬ್ಲೆಟ್ಸ್ ಕೊಡ್ಬೋದು ಅಂತ ಹೇಳಿ ಅವ್ರ ಸೊಸೆಗೆ ಹೇಳಿದ್ರು ಅಂತ ಹೇಳ್ತಾರೆ. ಬಟ್ ವೆದರ್ ನೆನ್ನೆ ಅವಳು ಕೊಟ್ಟಿದ್ದಾಳ ಅಂತ ಹೇಳಿದರೆ ಅವನದು ಸ್ಟಮಕ್ ಸ್ಯಾಕಲ್ಲಿ ಅದು ನಮಗೆ ಗೊತ್ತಾಗುತ್ತೆ. ಸೊ ಅದನ್ನು ನಾವು ಪ್ರೆಸರ್ವ್ ಮಾಡಿ ಫೊರೆನ್ಸಿಕ್ ಇನ್ವೆಸ್ಟಿಗೇಷನ್ಗೆ ಕಳಿಸ್ಕೊಟ್ಟಿದ್ದೀವಿ. ಸೊ ಆ ಸಂದರ್ಭದಲ್ಲಿ ನಮಗೆ ಇದು ಎಕ್ಸಾಕ್ಟ್ಲಿ ಕೊಟ್ಟಿದ್ರೋ ಇಲ್ವೋ ಗೊತ್ತಾಗುತ್ತೆ. ಅವಳು ಹೇಳೋ ಪ್ರಕಾರ ಅವನು ಹೊಡೆದ ಮೇಲೆ ಸ್ವಲ್ಪ ಹೊತ್ತು ಜೀವ ಇದ್ದಿದ್ದ ಸಮಯದಲ್ಲಿ ಅವನು ಹೆವಿ ಉಸಿರು ತೊಗೊತಾ ಇದ್ದ. ಉಸಿರು ತೊಗೊಂಡು ಆಮೇಲೆ ಸಾವನ್ನಪ್ಪ ಅಂತ ಹೇಳ್ತಾರೆ. ಅವನು ಈಗ ನೋಡಿ, ಈ ಬ್ರೈನ್ ಅನ್ನೋದು ಮತ್ತು ಈ ಹೆಡ್ ಅನ್ನೋದು ಭಾಳ ಸೆನ್ಸಿಟಿವ್ ಆರ್ಗನ್ ಇರುತ್ತೆ. ಈಗ ಮೇ ಬಿ ಅವಳು ಹೊಡೆದಿದ್ದು ರಬ್ಬಿಸೋಕ್ಕೆ ಸ್ಪೀಚ್ ಇಂಪೇರ್ಮೆಂಟ್ ಆಗಿರ್ಬೋದು. ಮತ್ತು ಈ ಅಕಸ್ಮಾತ್ ಈ ಟ್ಯಾಬ್ಲೆಟ್ಸ್ನ ಮಿಕ್ಸ್ ಮಾಡಿದರೆ ಅವನು ಆ ಮತ್ತಲ್ಲಿ ಇರ್ಬೋದು. ಸೊ ದೇರ್ ಆರ್ ಆಲ್ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ವಿಚ್ ವಿ ಸ್ಟಿಲ್ ಹ್ಯಾವ್ ಟು ಲುಕ್ ಇನ್ ಟು. ಸೊ ಆ ಬೇಸಿಸ್ ಮೇಲೆ ಎಕ್ಸಾಕ್ಟ್ಲಿ ನಮ್ಮ ಇನ್ವೆಸ್ಟಿಗೇಷನ್ಗೆ ಗೊತ್ತಾಗಿರೋದು ಅವನು ಭಾಳ ರಬ್ಬಿಸುವಾಗಿ ಉಸಿರಾಡ್ತಿದ್ದ, ಆಮೇಲೆ ಅವನು ಸಾವನ್ನಪ್ಪ ಅಂತ ಹೇಳಿ ಅವನು ಸಂಶಯ ಮಾಡಿದ್ದಕ್ಕೆ ಅವಳು ಈ ಥರ ಮಾಡಿದಾಳೋ ಯಾವ ಥರ ಮಾಡಿದಾಳೋ ಗೊತ್ತಿಲ್ಲ. ರಾತ್ರಿ ಹೊತ್ತಲ್ಲಿ ಆಗಿದೆ, ಇದು ಬೆಳಗಿನ ಜಾವದಲ್ಲಿ ಆಗಿದೆ. ಅದು ನಾನು ಬಂದು ಎಬ್ಬಿಸಿದ ಮೇಲೆ, ಅದು ಬೆಳಗ್ಗೆ ನಮ್ಮ ಚಿಕ್ಕಮ್ಮ ಬಂದು ಎಬ್ಬಿಸಿದ ಮೇಲೆ ಅವಳಿಗೆ ಗೊತ್ತಾಗಿಲ್ಲ. ಬಾಜು ಮನೆಯವರು ಕರೆದ ಮೇಲೆ ಗೊತ್ತಾಗಿದೆ. ಅದು ಈ ಥರ ಆದಮೇಲೆ ಜೋರಾಗಿ ಚೀರಾಡಿದ ಮೇಲೆ ನನಗೇನು ಗೊತ್ತಿಲ್ಲ ಅನ್ನೋ ಥರ ನಾಟಕನೂ ಆಡಿದ್ದಾರೆ ಅವರು. ಅವ್ರ ಹೆಂಡತಿ ನನಗೇನು ಗೊತ್ತಿಲ್ಲ ಅನ್ನೋ ಥರ ನಾಟಕ ಆಡಿದ ಮೇಲೆ ಏನಾಯಿತು ಅಂತ ಅವಳೇ ಬಂದು ಕೇಳಿದಾಳೆ. ಸೊ ಹೀಗಾಗಿ ಎಲ್ಲರನ್ನೂ ಕೇಳಿದ ಮೇಲೆ ಗೊತ್ತಾಯಿತು ಅದು. ಆಮೇಲೆ ನಾನು ಬಂದು ನೋಡಿದ ಮೇಲೆ ನನಗೆ ಕನ್ಫರ್ಮ್ ಆಯಿತು. ನಮ್ಮ ಊರಿನ ಗುರು ಹಿರಿಯರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ಎನ್ಕ್ವೈರಿ ಎಲ್ಲ ಮಾಡಿದ ಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದರು. ಇಲ್ಲಿ ಎಲ್ಲೂ ಬಾಯಿ ಬಿಡಲಿಲ್ಲ, ಅಲ್ಲಿ ಬಾಯಿ ಬಿಡಲಿಲ್ಲ. ಆಮೇಲೆ ಪೊಲೀಸ್ ಸ್ಟೇಷನ್ನಲ್ಲಿ ಓಪನ್ ಆಗಿ ಹೇಳಿದ್ದಾಳೆ, ತನ್ನ ಒಪ್ಕೊಂಡಿದ್ದಾಳೆ. ನನ್ನ ತಮ್ಮನಿಗೆ ನಾನು ನ್ಯಾಯ ಬೇಕು. ಕಾನೂನು ಹೇಳುತ್ತೆ, ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು.
ಗಲ್ ಶಿಕ್ಷೆ ಆದರೂ ಓಕೆ. ಹಾರಿ ತೊಗೊಂಡ ಹೊಡೆದಾಳ, ಬಾಯಿಗೆ ಕ್ಯಾಪ್ ಹಾಕ್ಯಾಳ, 10 ನಿತ್ತಿ ಗುಳಿಗೆ ಹಾಕಿ ಕೈ ಕಾಲು ಕಟ್ಟಾಳ, ಹಾರಿ ತೊಗೊಂಡು ನೆತ್ತಿಗಿಟ್ಟಾಳ. ನನ್ನ ಮಗನ ಸಹ ಹೊಡೆದು ಕೊಲೆ ಮಾಡ್ಯಾಳ. ಅಷ್ಟ್ರಿಗೆ ನಿತ್ತಿ ಗುಳಿಗೆನ ಹಾಕ್ಯಾಳ ನೀರಾಗ ಉಂಡು ಮುಂದೆ. ಯಾರಿಗೆ ಹೆಸರಾಗಿಲ್ರಿ. ನನಗೆ ಮಾಳಿಗೆ ಮೇಲೆ ಮಕ್ಕೊಂದಿದ್ದೀನಿ ರೀ. ನಾನು 6 ಗಂಟೆಗೆ ಬಂದು ಕದ ಬಡ್ದೆ, ತೆಗಿಲಿಲ್ಲ. ನನ್ನ ಗಂಡ ಹೊರಗೆ ಮುಕ್ಕೊಂಡಿದ್ದ, ಫೋನ್ ಹಚ್ಚಿದ. ನನ್ನ ಮಗಳು ಸಣ್ಣ ಮಗಳಲ್ಲಿ ಒಳಗೆ ಮುಕ್ಕೊಂಡಿದ್ಲು, ಆಕೆಗೆ ನಿದ್ದೆ ಗುಳಿಗಿನ ಹಾಕ್ಯಾಳ. ಅದು ಫೋನಿನ ಸೌಂಡಿಗೆ ಬಂದು ತುಗುಡ್ಸು ಬಂದು ಕದ ತೆಗೆದು ಒಳಗೆ ಮಕ್ಕೊಂಡ್ಲಕ್ಕೆ. ಮತ್ತೆ ನಾ ಬಂದಿದ್ರು ಅಷ್ಟನ್ನು ಕಸ ಅದು ಹೊಡ್ಕೊಂಡು ಮುಸ್ರು ತಿಕ್ಕೊಂಡು ನನ್ನ ಕೆಲಸ ನಾ ಮಾಡಿದೆ. ಆಮ್ಯಾಗ ಅದನ್ನು ಕದ ಒಂದಿಟ್ಟು ಹೋಳು ಮಾಡಿ ಬಂದ್ಲು. ಅವ್ರು ಹುಬ್ಬಳ್ಳಿಗೆ ಹೋಗೋದಿತ್ತು, ತಂದೆ ಮಗನು. ತಂದೆ ಮಗನು ಹುಬ್ಬಳ್ಳಿಗೆ ಹೋಗೋದತ್ತಿ, ಹೊತ್ತಾಗೈತಿ, ಹೇಳಿ ನನ್ನ ಮಗನ ಅಂತ ನಾ ಎಬ್ಸಾಕೋದೆ. ನನ್ನ ಮಗನ ಕೊಲೆ ಮಾಡಿ ಹೋಗೋದಿದ್ಲು. ಹಾರೆಲ್ಲೇ ಇತ್ತು ಅವ್ನು ಕಾಲು ಧರಿಸಿಲೆ ಸೊಸೆನ ಮಾಡ್ಯಾಳ್ರಿ. ಏನು ಗೊತ್ತಿಲ್ಲಾರ್ಗತ್ತೆ ಎದ್ದು ಜಳಕ ಮಾಡಕ್ಕೆ ಹೋದ್ಲು ಒಳಗೆ. ನಾನು ಹಾಕಿ ಇದನ್ನ ದಾಟಿ ಹೋಗ್ಕೊಳ್ಳೋರಾಗ ನಾವು ನೋಡ್ದಕ್ಕೆ ಹೋಗ್ಕೊಳಕತ್ತಿದ್ಮೇಲೆ ಯಾಕೆ ಏನಾಗಿತ್ವೆ, ಯಾಕೆ ಏನಂತೀನಿ, ನೀನು ಎದ್ದು ಬಂದು ಎಲ್ಲಿ ನೋಡೋಗು ಅಲ್ಲಿ, ಇನ್ನು ನೋಡೋಗಲ್ಲಿ, ನೀನು ನಾ ಮುಕ್ಕೊಂಡಿದ್ದೆ ನೋಡೋಗಲ್ಲಿ ಏನು ಮಾಡಿ ಬಂದು ಅನ್ನೋದು. ಅಯ್ಯ ಹಾವು ಕಡ್ದತ್ತೆ ನೋಡ್ಬಿ ಅಂತ. ಆಗ ನಾವು ಹೋಗ್ಕೊಡ್ರಾಗ 4 ನೀ ಕೊಡಂತ ಮಂದಿ ಕೂಡಿದ್ರು. ಹಾರಿ ತೆಲುಗುಂಬ್ಲೆ ಇಟ್ಟಾಳ, ದೊಡ್ಡ ಹಾವು ಕಡ್ದತ್ತವ, ಹಾರಿ ತೊಗೊಂಡಿಟ್ಟಿ ಹೇಳಿದೆ. ಪೊಲೀಸರು ಬಂದ ಕರ್ಕೊಂಡು ಹೋಗ್ಯಾರ. ಶಿಕ್ಷೆ ಆದ ಆಗ್ಬೇಕ್ರಿ, ಒಳ್ಳೆ ಬರೋಂಗಿಲ್ಲ ರೀ, ಗಲ್ ಶಿಕ್ಷೆನೇ ಆಗ್ಬೇಕಾಕಿಗೆ. ಮಾರುತಿ ತಳವಾರ್, ಪಬ್ಲಿಕ್ ನೆಕ್ಸ್ಟ್, ನರಗುಂದ.